ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನೋಡಿ ಮತ್ತೆ ಬಂದಿದ್ದೀನಿ ನಾನು. ಇವತ್ತು ರಾಗಿ ದೋಸೆ ಹೇಗೆ ಮಾಡೋದು ಅಂತ ತೊಗೊಂಡು ಬಂದಿದ್ದೀನಿ ರೆಸಿಪಿನ. 2 ಲೋಟ ಅಕ್ಕಿ ಮತ್ತು 2 ಲೋಟ ರಾಗಿ, 1 ಲೋಟ ಉದ್ದಿನಬೇಳೆ, ಮೆಂತ್ಯ ಸ್ವಲ್ಪ, ಒಂದು ಅರ್ಧ ಸ್ಪೂನಷ್ಟು ಸಾಕು. ಆಮೇಲೆ ಒಂದು ಹಿಡಿಯಷ್ಟು ಅವಲಕ್ಕಿ ಎಲ್ಲವನ್ನು ಸೇರಿಸಿ ಚೆನ್ನಾಗಿ ತೊಳೆದು 8 ಅವರು ನೆನೆ ಹಾಕಿ, ನಾನು ನೆನೆ ಹಾಕೋದನ್ನು ತೊಳೆದಿದ್ದೀನಿ, ಏನೂ ವಿಡಿಯೋ ಮಾಡಿಲ್ಲ. ಆಮೇಲೆ ಚೆನ್ನಾಗಿ ರುಬ್ಬಿಬಿಟ್ಟು ಆಮೇಲೆ ಮತ್ತೆ 8 ಅವರ್ ಅದನ್ನು ಹುದುಗ್ ಬರೋಕ್ಕೆ ಇಡಬೇಕು. ಹುದುಗಂದರೆ ಫರ್ಮೆಂಟೇಷನ್ನು. ಸಬ್ಬಕ್ಕಿ ಕೂಡ ಹಾಕಿದ್ದೆ, ಅದಕ್ಕೆ ಹೇಳೋದನ್ನು ಮರೆತೆ. ಫರ್ಮೆಂಟ್ ಬರೋಕ್ಕೆ ಬಿಟ್ಟು ಮಾರನೇ ದಿನ ಬೆಳಗ್ಗೆ ಫರ್ಮೆಂಟ್ ಬಂದಿರೋ ದೋಸೆ ಹಿಟ್ಟಿಗೆ ಉಪ್ಪು ಎಲ್ಲ ಸೇರಿಸಿ ಬಿಸಿಯಾದ ಹೆಂಚಿಗೆ ಅಂದರೆ ದೋಸೆ ತವಾಗೆ ಹಾಕಿ ಗರಿ ಗರಿ ದೋಸೆ, ಆಲೂಗಡ್ಡೆ ಪಲ್ಯ, ಕಾಯಿ ಚಟ್ನಿ ಜೊತೆ ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಓಕೆ, ಬಾಯ್. Okay friends, bye once again. Thanks for watching. Share, subscribe my channel, support me please.